ಸಿದ್ದರಾಮಯ್ಯ ಹೊಸ ಬಂದಿರೋದು ಆಯ್ತು ಮಾಡೋದು ಮಾರ್ಕೆಟಲ್ಲಿ ಹೋಗ್ಬೋದು ಫೈನಲ್ ಮಾಡ್ಬೋದು ಯಾರು ತಂದಲ್ಲಿ ಮೊದಲನೇ ಅಂತ ಹೇಳಿ ಅಂತ ಅಂತ ಆಗುತ್ತೆ ಸರಿ ಅಂತ ಎರಡನೇ ಹಂತದಲ್ಲಿ ಬರ್ಬೋದು ಸೀನಿಯರ್ ಆಗಲೇಬೇಕನ್ನೋದು ಬಸ್ ಮೊದಲನೇ ಹಂತದಲ್ಲಿ ಬಂದೇ ಬರ್ತಾರೆ ಕಾಯಬೇಕು ಸ್ವಲ್ಪ ಮಾಡ್ಬೋದು. ಸರ್ ಈಗ KPC ವಿಷಯದಲ್ಲೂ ಸರ್ ತಕ್ಷಣ ಆಗಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅನ್ನೋಂಥ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿರುತ್ತೆ. ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇರುತ್ತೆ. ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು ಅನ್ನೋದು ನೀವು ಇದನ್ನು ಕ್ಲಿಯರ್ ಆಗಿ ಹೈಕಮಾಂಡ್ಗೆ ಮಾತನಾಡ್ತಾರೆ ಸರ್. ನಾನು ನಿನ್ನೆ ಅವರಿಗೆಲ್ಲ ಬಿಜಿ ಇದ್ರೆ ಯಾಕಂದ್ರೆ CM ಇದ್ದಾನೆ ಎಲ್ಲ ಸ್ವಲ್ಪ ಹೇಳಿದ್ದಾರೆ ಎಲ್ಲ ಅದ್ರ ಬಗ್ಗೆ ಇವತ್ತು ನಾವೇ ಚರ್ಚೆ ಆಗ್ಬೋದು. ಚರ್ಚೆ ಆಗೋದು ಅಂಶಕ್ಕೆ ಬರಲೇಬೇಕು ಅಂತಿಮವಾಗಿ ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು ಇಲ್ಲ. ನಾವು ಯಾವ್ದು ಡಿಮಾಂಡ್ ಮಾಡಿಲ್ಲ, ಬಿಡುದು ಅವ್ರಿಗೆ ಬಿಟ್ಟದ್ದು ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ, ಇನ್ನೂ ಇವತ್ತಿಂದ ಆಗ್ಬೋದು. ಯಾಕಂದ್ರೆ ಇನ್ನುವರೆಗೆ ಬೇರೆ ಇವತ್ತಿಂದ ವರ್ಷ ಮಾಡ್ತಾರೆ ಕೇಳಲ್ಲ, ಅವ್ರೇನು ವರಿಷ್ಠರು ಮಾತಾಡ್ತಾರೆ ವೆಯ್ಟ್ ಮಾಡಲ್ಲ ಸರ್. ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ಯಾರೇ ಆಗ್ಬೋದು, ನಾವಾಗಬೇಕಂತ ಎಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು. ನಾವೇ ಆಗಬೇಕಂತಿಲ್ಲ, ಅವರೇ ಆಗಬೇಕಂತ ಯಾರು ಸೂಕ್ತ ನಿರ್ಧಾರ ಮಾಡ್ತಾರೆ ಪಕ್ಷ ಅವರಾಗ್ತಾರೆ. ಸರ್, ಸಿದ್ದರಾಮಯ್ಯನವ್ರನ್ನ ಅವರು ಪವರ್ ಶಿಫ್ಟ್ ಮಾಡಿದ್ದು ವಿರೋಧ ಪಕ್ಷಗಳಿಗೆ ಅವ್ರ ಹೆಂಗಲಿಂದ ಹೇಗೆ ನೋಡ್ತಾರೆ ಸರ್? ಅಂದರೆ ದೊಡ್ಡ ಗೊಂದಲ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ರು. ನಡಿಕೆ ದೇಶದಲ್ಲೇ ಅದು ಇತ್ತು, ಬರೀ ಕರ್ನಾಟಕ ಸೀಮಿತವಾಗಿರಲಿಲ್ಲ. ಕರ್ನಾಟಕದಲ್ಲಿ ಆಗುತ್ತೆ ತುಂಬ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಆಗಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಅಷ್ಟೇ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಯಾವುದೇ ಗೊಂದಲ ಎಲ್ಲ ತೆರೆ ಬಿದ್ದಿದೆ. ಒಂದು ಪಕ್ಷದಲ್ಲಿ ಶಿಸ್ತಿದೆ, ಡಿಸಿಪ್ಲಿನ್ ಇದೆ ಅಂತ ತೋರಿಸುವಂಥ ಪ್ರಯತ್ನ ಆಗಿದೆ. ಸರಿ, ನಿಮ್ಮ KPC ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾರೆ. ಕೆಲವರು ಸಿದ್ದರಾಮಯ್ಯ ಪೆಂಡಿಂಗ್ ನಿಮ್ಗೆ ಗೆಲ್ಲಿಲ್ಲ, ಈ ಥರದ ಚರ್ಚೆಯನ್ನು ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನು ಮಾಡ್ತಾರೆ ಕೇಳಮ್ಮ, ಏನು ಬೇಸ್ಲೆಸ್ ಅಲ್ಲ, ಏನು ಅದಕ್ಕೆ ಏನು ಸೈಟ್ ಮಾಡಿ ಲೆಟರ್ ಅಂದರೆ ಯಾವುದೋ ಒಂದು XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದ ಅವ್ನಿಗೆ ಇಷ್ಟ ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 30 ಹಂಗೆ ಹೇಳಿದ ಅವನು. ಮತ್ತು ಅವ್ರು ಯಾರು ಅಷ್ಟು ಪ್ರಮುಖರಿದ್ದಾರೆ, 37 ಜನ ಯಾರು ಸೈಟ್ ಮಾಡಿದ್ದಾರೆ. ಹಾಕಿದಾರೆ, ಅದರಿಂದ ಯಾವುದೋ ಒಂದು ಕಾಣದ ಕೈಗಳು ಅದನ್ನು ಪುಷ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಆಡಿಸ್ಟಿಕಲ್ಲಿ ಬಂದು ಆಗಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇನೆ. ತೆರೆದ ಪುಸ್ತಕ ಕನ್ನಡ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರೂ ಗೊತ್ತಿದ್ದಂಥ ವಿಚಾರ. ಯಾರು ಮಾಡಿದ್ದಾರೆ, ಒಂದು ವಾರ ಮುಂದೆ ಆಗುತ್ತೆ ಅಷ್ಟೇ, ತಿಳಿ ಆಗುತ್ತೆ ಅಷ್ಟೇ. DK ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ, ಆದರೆ ಸಿದ್ದರಾಮಯ್ಯನವರ ಹಾಗೆ ಒಂದಷ್ಟು ಅಂದರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನು ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಖಾತೆಗಳಿಂದ ನನಗೆ ಬೇಕು ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಹೊಸ ಸವಾಲು. ಈಗೇನು ಈಗ ಅವ್ನು ನಡೆಸಿದ್ದನ್ನ ನಡೆಸ್ಬೇಕಂತ ಈಗೇನು ಹೊಸ ಏನು ಮಾಡಬೇಕಿದೆ. ಆಲ್ರೆಡಿ ಅವ್ನು ನಡೆಸಿದ್ದಾರೆ 3 ವರ್ಷ 5 ವರ್ಷ 2 ವರ್ಷ ನಡೆಸಿದಾರ. ಇದೆಲ್ಲ ದಾಖಲೆ ಇದ್ದೇ ಇರ್ತದೆ, ಅದನ್ನೊಂದು ಗೈಡ್ಲೈನ್ಸ್ ಇದ್ದೇ ಇರ್ತದೆ. ಅದೇ ಮಾದರಿ ನಡೆಸ್ಬೇಕು, ಹೊಸದು ಮಾಡೋದು ಏನಿದೆ, ಏನು ತೊಂದರೆ ಆಗಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು. ಇಲ್ಲ, ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವರು ನಡೆಸ್ಬೇಕಾಗ್ತಾರೆ. ಹೊಸದೇನಿಲ್ಲ, ಅವ್ರಿಗೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದ ಪ್ಯಾರಾಮೀಟರ್, ಅದೇ ದಾರಿ ಇದ್ದೇ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆಯಲ್ಲಿ. ಸರ್, ನಿನ್ನೆ ಕೆಲವರು ಹಿರಿಯ ನಾಯಕರು ಹೇಳ್ತಾ ಇದ್ರು, ಒಂದು ಕೋರ್ ಕಮಿಟಿ ಥರ ಅಥವಾ ಒಂದು ಸಮನ್ವಯ ಸಮಿತಿ ಥರ ಮಾಡಬೇಕು ಅಂತೀವಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು ಅನ್ನೋದು ಆ ರೀತಿಯ ಅಭಿಪ್ರಾಯ ಇದೆಯಾ ಸರ್? ಅಲ್ಲ, ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು.
ಅದು ಕೂಡ ಅದು 3 ವರ್ಷದಲ್ಲಿ ಆಗಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಒಳಗಿತ್ತದ ಹತ್ರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಗೊತ್ತಿದ್ರು, ಕಾದು ನೋಡೋದಷ್ಟೇ ಕಾದು. ವಿಚಾರಲ್ಲ ಇವತ್ತಿನ ಮಂತ್ರಿ ಮಂಡಳಿ ಇನ್ನು ಸ್ಟಾರ್ಟ್ ಇವತ್ತಿಂದಾರೆ. ಮಂಡಳ DCM ಬೇಕು, ಬೇಡ, ಅದಕ್ಕೆ ಲಾಭ ಆಗ್ತೈತೆ, ನಷ್ಟ ಆಗ್ತೈತೆ, ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು, ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರ ತಮ್ಮದೇ ಒಪ್ಪಿಗೆಯನ್ನು ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗಲ್ಲ ಮಾಡೋದು ಒಳ್ಳೇದು, ನಷ್ಟ ಆಗಲ್ಲ ಮಾಡಿ ಪ್ರಯೋಜನ. ಓಕೆ, this change now, and what is the way forward for the new cabinet in your state? कमेटी तो हाईकमांड तय करेंगे उसके लिए, हमारे हाथ में नहीं है वो, तो हाईकमांड इस पर निर्णय करेंगे चाहिए नहीं चाहिए। और ये तो नया मुख्यमंत्री बना है, बहुत साल से राजनीतिक में बहुत पद में काम किया है, ऐसा नहीं है ये कुछ समस्या हो जाएंगे। अगर कुछ भी हो गया तो सिद्धरामैया जी रहेंगे और उनका कलीग साथ में रहेंगे, सबका राय लेके चलाएंगे, उसमें कोई दिक्कत नहीं है। क्योंकि 3 साल तो सिद्धरामैया चलाया है, वही रास्ते पे ही DK शिव कुमार जी को चल रहा है। सर, PCC प्रेसिडेंट को लेके भी, क्योंकि अब DK शिव कुमार को चीफ मिनिस्टर हैं, तो अब PCC चीफ कुछ नया बनना चाहिए, और ये कॉम्बिनेशन क्या होना चाहिए, किस तरीके से सभी को रिप्रेजेंटेटिव मिले, सब कास्ट हाँ जरूर है, वो मिलना चाहिए, क्योंकि कभी भी कॉम्बिनेशन हुआ है कर्नाटक में कांग्रेस में, इधर भी हो जाएंगे, मगर टाइम ले लेंगे शायद, इधर भी हो जाएंगे, कॉम्बिनेशन होना बहुत जरूरी है। कोऑर्डिनेशन कमेटी, हाँ? कोऑर्डिनेशन कमेटी का जरूरत है तो ना वो हाईकमांड निर्णय करेंगे, वेट करेंगे, अभी जल्दबाजी नहीं, कभी भी कर सकते उसको। हाईकमांड पहला मंत्रिमंडल से सभी होने के बाद उसका चर्चा हो जाएंगे, तब तक वेट करेंगे। थैंक यू।